ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಬರೀ ಮನೆಯಲ್ಲೇ ಪಾತ್ರೆ ತೊಳೆಯೋದು, ನೆಲ ಒರೆಸೋದು, ಬಟ್ಟೆ ಒಗೆಯೋದು ಈ ಥರನೇ ಟೈಮ್ನ ವೇಸ್ಟ್ ಮಾಡ್ತಿರ್ತಾರೆ. ಅವ್ರಿಗಾಗಿ ಅವರು ಏನು ಮಾಡ್ಕೊಂಡಿರಲ್ಲ, ಸುಮಾರು ವರ್ಷಗಳು ಇದೇ ರೀತಿ ಕೆಲಸಗಳನ್ನ ಮಾಡ್ಕೊಂಡು ಬಂದಿರ್ತಾರೆ. ಈ ವಿಡಿಯೋ ಮುಖಾಂತರ ನಾನು ಏನಾದರೂ ಮನೇಲಿರೋ ಹೆಣ್ಮಕ್ಳಿಗೆ ಒಂದು ಉಪಯೋಗ ಅಂತ ಆಗೋ ಅಂಥ ವಿಡಿಯೋಗಳನ್ನ ಮಾಡೋಣ ಅಂತ ಒಂದು ಉದ್ದೇಶ ಇಟ್ಕೊಂಡಿದ್ದೀನಿ. ಇವತ್ತಿಂದ ನಾನು 100 ಡೇಸ್ ಚಾಲೆಂಜ್ನ ತೊಗೊಳ್ತಾ ಇದ್ದೀನಿ. ಈ 100 ಡೇಸ್ ಚಾಲೆಂಜಲ್ಲಿ ನಾನು ಏನೇನು ಕಲಿತೀನಿ ಅದನ್ನು ಕೂಡ ನಿಮಗೆ ತೋರಿಸಿ ನೀವು ಕಲಿಬೇಕು ಅನ್ನೋದೇ ನನ್ನ ಆಸೆ. ಈ 100 ಡೇಸ್ ಚಾನೆಲಲ್ಲಿ ಒಂದು ಸ್ಯಾರಿ ಬ್ಲೌಸ್ ಏನಿರುತ್ತೆ ಅದ್ರ ಸ್ಟಿಚ್ಚಿಂಗ್ನ ಹೇಗೆ ಪರ್ಫೆಕ್ಟಾಗಿ ಕಲಿತೀನಿ, ಕಟ್ಟಿಂಗ್ ಆಗಲಿ ಅಥವಾ ಅದು ಪರ್ಫೆಕ್ಟಾಗಿ ಯಾವ ರೀತಿ ಫಿಟ್ಟಿಂಗ್ ಕೂತ್ಕೊಳ್ಬೇಕು ಅನ್ನೋದನ್ನೆಲ್ಲ ಹೇಗೆ ಕಲ್ತಿರ್ತೀನಿ ಅನ್ನೋದನ್ನೆಲ್ಲ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ವಿಡಿಯೋ ಮುಖಾಂತರ ನಾನು ಏನೇನು ಕಲ್ತಿರ್ತೀನಿ ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿ ಆ ವಿಡಿಯೋ ಮುಖಾಂತರ ನೀವು ಕಲ್ತ್ಕೋಬೋದು. ಯಾಕಂದರೆ ನಾನು ಏಕಾಏಕಿ ಏನೇನು ಕಲಿತಿದ್ದೀನಿ ಅದನ್ನು ಅಪ್ಲೋಡ್ ಮಾಡಲ್ಲ. ನಾನೇನು ಕಲ್ತಿರ್ತೀನಿ ಅದನ್ನು ಅವ್ರಿಗೆ ತೋರಿಸ್ಬಿಟ್ಟು ಅದೇನಾದರೂ ಓಕೆ ಸರಿ ಇದೆ ಮುಂದೆ ಹೋಗೋಣ ಅನ್ನೋದಾದರೆ ನೆಕ್ಸ್ಟ್ ಬಂದು ವಿಡಿಯೋ ಅಪ್ಲೋಡ್ ಮಾಡಿ ನಿಮಗೆ ತೋರಿಸಿರ್ತೀನಿ. ಸೊ ಅದ್ರ ಮುಖಾಂತರ ನೀವು ಕಲ್ತ್ಕೋಬೋದು. ಒಂದು ಬೇಸಿಕ್ ಅಂತ ಏನಿರುತ್ತೆ ಸ್ಯಾರಿ ಬ್ಲೌಸ್ ಸ್ಟಿಚಿಂಗಲ್ಲಿ, ಒಂದು ಉಕ್ಸ್ ಹಾಕೋದಾಗಲಿ ಅಥವಾ ಎಮ್ಮಿಂಗ್ ಆಗಲಿ, ಬಟನ್ಸ್ ಹಾಕೋದಾಗಲಿ, ಸೊ ಇದೇನಿರುತ್ತೆ ಅದ್ರ ಬೇಸಿಕ್ಕಿಂದ ನಾನು ತೋರಿಸ್ಕೊಳ್ತಾ ಹೋಗ್ತೀನಿ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಇಲ್ಲ ಲೈಕ್ ಮಾಡಿ. ಕಮೆಂಟ್ ಮಾಡಿದ್ರೆ ನನಗೆ ಇನ್ನೂ ವಿಡಿಯೋ ಮಾಡೋದಕ್ಕೆ ಖುಷಿ ಆಗುತ್ತೆ. ಸೊ ನನ್ನಿಂದ ಏನಾದರೂ ಒಂದು ಬೇರೆಯವ್ರು ಕಲಿತಾ ಇದ್ದಾರೆ ಅಂತ. ಓಕೆ, ಇವತ್ತು ನಾನು ಟೈಲರಿಂಗ್ ಕ್ಲಾಸ್ಗೆ ಹೋದಾಗ ಅವರು ನನಗೆ ಎಮ್ಮಿಂಗ್ ಮತ್ತು ಉಕ್ಸ್ ಹಾಕೋದು ಯಾವ ರೀತಿ ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಈ ವಿಡಿಯೋದಲ್ಲಿ ನಾನು ಫಸ್ಟು ನಿಮಗೆ ಉಕ್ಸ್ ಪಟ್ಟಿ ಏನಿರುತ್ತೆ ಉಕ್ಸ್ ಹಾಕೋದು, ಸೊ ಅದನ್ನು ಹೇಳ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ಡೀಟೇಲಾಗಿ ನಿಮಗೆ ಯಾರೂ ಹೇಳ್ಕೊಡಲ್ಲ, ಅರ್ಥನೂ ಕೂಡ ಆಗಲ್ಲ ಸ್ಟಾರ್ಟಿಂಗು. ಸೊ ಹಾಗಾಗಿ ನಾನು ಪಿನ್ ಟು ಪಿನ್ ಬೇಸಿಕ್ಕಿಂದ ಏನೇನು ಕಲಿತಿದ್ದೀನಿ ಅದನ್ನು ನಿಮಗೆ ತೋರಿಸ್ತಾ ಇರ್ತೀನಿ. ನೋಡಿ, ನಿಮ್ಮ ಮನೇಲಿ ಈ ಥರ ಕಾಟನ್ ಆಗಿರೋ ಅಂಥ ಯಾವ್ದಾದ್ರು ವೇಸ್ಟ್ ಬಟ್ಟೆ ಇದ್ದರೆ ತೊಗೊಳ್ಳಿ. ಕಾಟನ್ನೇ ಆಗಿರಲಿ, ಆಲ್ಮೋಸ್ಟ್ ಕಾಟನ್ ಆಗಿದೆ, ಕಲ್ತ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈ ಥರ ಫೋಲ್ಡ್ ಮಾಡ್ಕೊಳ್ಬೇಕು. ಎರಡು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಉಕ್ಸ್ ಹಾಕೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ಸೂಜಿನ ಚುಚ್ಚಿಬಿಟ್ಟು ಒಂದು ಮಿನಿಮಮ್, ಜಾಸ್ತಿ ದೂರನೂ ಬೇಡ ಹತ್ರನೂ ಬೇಡ, ಆ ರೀತಿ ಈ ಥರ ಚುಚ್ಕೊಳ್ಳಿ ಫಸ್ಟು. ನೆಕ್ಸ್ಟು ನೀವು ಎಲ್ಲಿ ಚುಚ್ಚಿರ್ತೀರ ಅಲ್ಲೇ ಈ ಥರ ತಗೊಂಡು ಜಾಸ್ತಿ ಟೈಟಾಗಿ ಎಳ್ಕೊಳ್ಳೋದಕ್ಕೆ ಹೋಗ್ಬಿಡಿ. ಯಾಕಂದರೆ ಹತ್ರ ಈ ಥರ ಆಗಿಬಿಡುತ್ತೆ. ಲೂಸಾಗೂ ಇರಬಾರ್ದು, ಟೈಟಾಗೂ ಇರಬಾರ್ದು, ಒಂದು ಮಿನಿಮಮ್ಮಾಗೆ ಮಾಡ್ಕೊಳ್ಬೇಕು ನೀವು. ಅದಾದಮೇಲೆ ಇಲ್ಲೇನು ಚುಚ್ಕೊಂಡಿರ್ತೀರ ಇದಕ್ಕೆ ಈ ಥರ ಹಾಕ್ಕೊಂಡ್ಬಿಟ್ಟು ಈ ಥರ ಥ್ರೆಡ್ ಹಾಕ್ಕೊಳ್ಬೇಕು. ಹಾಕ್ಕೊಳ್ತಾ ಹಿಂಗೆ ಸ್ಮೂತಾಗಿ ಹಿಂಗೆ ಎಳ್ಕೊತಾ ಹೋಗಿ. ನಾನು ಯಾಕೆ ಇಷ್ಟು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಅಂದರೆ, ಹೊಸದಾಗಿ ಕಲಿಯೋರಿಗೆ ಗೊತ್ತಾಗಲ್ಲ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ, ತುಂಬ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಈ ಥರ ನಾನು ಡೀಟೇಲಾಗಿ ತೋರಿಸ್ಕೊಳ್ತಾ ಹೋಗ್ತಾ ಇರ್ತೀನಿ ಪ್ರತಿಯೊಂದು ವಿಡಿಯೋದಲ್ಲೂ ಕೂಡ. ಟೈಟಾಗೂ ಇಲ್ಲ, ಲೂಸಾಗೂ ಇಲ್ಲ, ಆ ಥರ ಇರಬೇಕು. ಜಾಸ್ತಿ ಟೈಟಾಗೂ ಹೇಳ್ಕೊಬಾರ್ದು, ಲೂಸಾಗೂ ಇರಬಾರ್ದು. ನೆಕ್ಸ್ಟ್ ಇಲ್ಲಿ ಈ ಕಡೆಯಿಂದ ಇಲ್ಲೇ ಸೂಜಿ ಚುಚ್ಚಿಬಿಟ್ಟು ಹೊರಗಡೆ ತೊಗೊಂಡು ಇಲ್ಲೇ ನಾಟ್ ಹಾಕ್ಕೊಂಬಿಡಿ. ಈ ಥ್ರೆಡ್ ಇರುತ್ತಲ್ಲ, ಈ ಥ್ರೆಡ್ಡಲ್ಲಿ ಹಿಂಗೆ ಹಾಕ್ಕೊಂಡು ಈ ಸೂಜಿ ಹೇಳ್ಬಿಟ್ಟು ಈ ದಾರದಿಂದ ಹಿಂಗೆ ತೊಗೊಂಡು ಈ ಥರ ಹೇಳ್ಕೊಳ್ಳಿ. ಇಷ್ಟೇ ನೋಡಿ, ಈ ಥರ ಹಾಕ್ಕೊಳ್ಬೇಕು. ಇಷ್ಟು ನೀಟಾಗಿ ಬರುತ್ತೆ. ನಾನು ಇವತ್ತು ಹೋಗಿ ಕ್ಲಾಸ್ಗೆ ಏನೇನು ಬೇಸಿಕ್ಕಿಂದ ಕಲ್ತಿದ್ದೀನಿ ಅದನ್ನು ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ ಕಲಿಯೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಮೆಂಟ್ ಮಾಡೋದ್ರಿಂದ ನನಗೆ ಗೊತ್ತಾಗುತ್ತೆ, ಸ್ವಲ್ಪ ಜನನಾದ್ರು ಕಲಿತಾರೆ ಇಂಟ್ರೆಸ್ಟಿಂದ ಅನ್ನುವಾಗ ನನಗೆ ವಿಡಿಯೋ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ನಾನು ಏನು ಪರ್ಫೆಕ್ಟಾಗಿ ಕಲ್ತ್ಕೊಂಡಿದ್ದೀನಿ ಅದನ್ನು ಅಪ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿಕೊಂಡು ಬೇಸಿಕ್ಕಿಂದ ಕಲ್ತ್ಕೋಬೋದು ನೀವು. ಈ ಥರ ಒಂದು ಯೂಸ್ಫುಲ್ ಉಪಯೋಗ ಆಗುವಂಥ ವಿಡಿಯೋಗಳು ಇಷ್ಟ ಆಗಿದ್ದರೆ ಅಥವಾ ನೀವು ಕೂಡ ನನ್ನ ಜರ್ನಿಲಿ ಇರ್ತೀರಾ ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.